ಶಿವರಾತ್ರಿ. ಕಾಲೇಜು ಮತ್ತು ಹೈಸ್ಕೂಲು. ಹಾಯ್ ಅಮ್ಮ. ಹಾಯ್, ಹ್ಯಾಪಿ ಶಿವರಾತ್ರಿ. ನಿಮಗೂ ಕೂಡ ಹ್ಯಾಪಿ ಶಿವರಾತ್ರಿ. ಏನು ಮಾಡ್ತಾ ಇದ್ದೀರಾ ಅಮ್ಮ? ಇವತ್ತು ಶಿವರಾತ್ರಿ ಸ್ಪೆಷಲ್ ಆ್ಯಸ್ ಯೂಶುವಲ್. ಏನು ಹೇಳು? ಉಪ್ಪಿಟ್ಟು ರೆಡಿ ಆಗ್ತಿದೆ, ಮತ್ತು ಹೆಸರುಬೇಳೆ ರೆಡಿ ಆಗ್ತಿದೆ. ಹೆಸರುಬೇಳೆ, ಕೋಸಂಬರಿ, ಅದಾದಮೇಲೆ ಸ್ವಲ್ಪ ರಸಾಯನ. ನೋಡಿ, ಉಪ್ಪಿಟ್ಟು ಇನ್ನೇನಾಯಿತು, ಪೂಜೆಗೆ ರೆಡಿ ಮಾಡಿದ್ದೀನಿ. ಉಪ್ಪಿಟ್ಟು ಓಕೆನಾ, ಒಂದು 5 ನಿಮಿಷ ಆದರೆ ಮುಗೀತು. ನೆಕ್ಸ್ಟು ಕೋಸಂಬರಿ ರೆಡಿ ಆಯಿತಾ? ಓಕೆ. ಇದು ನೋಡಿ ಎಷ್ಟೊಂದು ಮಾಡಿದ್ದೀನಿ. ಯಾಕೆ ಇಷ್ಟೊಂದು ಮಾಡ್ಬಿಟ್ಟಿದ್ದೀರಾ? ದೇವ್ರ ನೈವೇದ್ಯಕ್ಕೆ ಇಷ್ಟೇ ಸಾಕು ಅಂತಪ್ಪ. ಇದು ತಂಬಿಟ್ಟು ಉಂಡೆ ಎಲ್ಲ ಮಾಡಿದ್ದೀನಲ್ವಾ. ಮತ್ತೆ ನಿನ್ನೆ ಅಪ್ಪನ ಬರ್ತಡೆಗೆ ಏನು ಮಾಡಿದ್ದೆ ಹೇಳು? ಬಜ್ಜಿ ಅಲ್ವೇ, ಸ್ವೀಟು ಕ್ಯಾರೆಟ್ ಅಲ್ವಾ ಎಲ್ಲ ಇತ್ತಲ್ವ. ಸ್ವೀಟು ಆಮೇಲೆ ಕೇಕು, ಚಾಕ್ಲೇಟ್ ಅಂದ್ಕೊಂಡು ಸ್ವೀಟ್ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಒಂಚೂರು ದೇವ್ರ ನೈವೇದ್ಯಕ್ಕೆ ಇಟ್ಟು ಮಾಡೋಣ ಸಾಕು ಅಂದ್ಬಿಟ್ಟು ಮಾಡಿದ್ದೀನಿ. ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನನ್ನ ವ್ಯೂವರ್ಸ್ನ ವೆಲ್ಕಮೇ ಮಾಡಲಿಲ್ಲ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಆ ಶಿವ ಒಳ್ಳೇದು ಮಾಡಲಿ. ಶಿವರಾತ್ರಿ ಹಬ್ಬನ ಎಲ್ಲರೂ ಖುಷಿಯಾಗಿ ಆಚರಿಸಿ. ನಾವು ಅರ್ಧ ಖುಷಿ ಅರ್ಧ ಬೇಜಾರು ಅಷ್ಟೇ. ಏನಕ್ಕೆ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ವಿಡಿಯೋನ ಮುಂದುವರ್ಸೋಣ. ಪೂಜೆ ಮತ್ತು ರಂಗೋಲಿ ಎಲ್ಲ ನೋಡೋಣ. ನಮಗೇನೇ ಬೇಜಾರಿರಲಿ ಎಲ್ಲ ಪಕ್ಕಕ್ಕಿಟ್ಟು ಮಕ್ಕಳೊಟ್ಟಿಗೆ ಮನೆಯವರೊಟ್ಟಿಗೆ ಹಬ್ಬ ಆಚರಿಸಲೇಬೇಕು. ಯಾಕಂದರೆ ಮತ್ತೆ 2025 ಶಿವರಾತ್ರಿ ತರೋಕ್ಕಾಗಲ್ಲ ಮಗ. ನಮ್ಮಿಂದ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು, ಟೈಮ್ ಮತ್ತೆ ತರೋಕ್ಕಾಗಲ್ಲ. ಅದಕ್ಕೆ ಆ ಟೈಮಲ್ಲಿ ಜೀವಿಸ್ಬಿಡ್ಬೇಕು ನಾವು. ಅದಕ್ಕೋಸ್ಕರ ನೋಡೋಣ. ಲಾಗ್ ಬೇರೆ ಬೇರೆ ಥರ ಇರುತ್ತೆ ಇವತ್ತು ಅಂದ್ಕೊಂಡಿದ್ದೀನಿ. ಎಲ್ಲ ಹೋಗೋ ಐಡಿಯಾ ಇದೆ. ಆದರೆ ಹೋದರೆ ಖಂಡಿತ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿರೋಂತೆ ನೀವೆಲ್ಲ ಹೇಗೆ ಆಚರಿಸ್ರಿ ಅಂತ ಹೇಳಿ, ಆಯಿತಾ? ಈಗ ಸದ್ಯಕ್ಕೆ ನೈವೇದ್ಯಕ್ಕೆಲ್ಲ ರೆಡಿ ಆಗೈತೆ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಬಿಡೋಣ. ಓಕೆ. ಪ್ರತಿ ಸ್ಥಳದಂತೆ ಈ ಸ್ಥಳನೂ ಕೂಡ ಒಂದು ಶಿವಲಿಂಗದ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಬೇಕು. ಇರೋ ಜಾಗದಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಕಲರ್ಸ್ ಕೂಡ ನಾನು ಅಷ್ಟೊಂದು ಇಟ್ಕೊಂಡಿಲ್ಲ, ಇರೋದ್ರಲ್ಲಿ ರಂಗೋಲಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಇವತ್ತಿನ ಸ್ಪೆಷಲ್ ಹೆಸರುಬೇಳೆ ಕೋಸಂಬರಿ ಮಾಡೋ ಒಂದು ಪುಟ್ಟ ವಿಧಾನನ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು 3/4 ಕಪ್ಪಷ್ಟು ಹೆಸರುಬೇಳೆನ ಒಂದು 2 ಸಾರಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದು ಒಂದು 10 ರಿಂದ 15 ನಿಮಿಷ ನೆನೆಲಿ. ಹೆಸರುಬೇಳೆ ಮಾಡೋಕ್ಕೆ ತೋರಿಸಿದ್ರೆ ಅನ್ಕೋಬೇಡಿ, ಇದಕ್ಕೊಂದು ಸ್ಪೆಷಲ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬನ್ನಿ ನೋಡಿರಂತೆ. ಇವಾಗ ನೆಂದಿರೋ ಹೆಸರುಬೇಳೆನ ಸೋರ್ಲಿಕ್ಕೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಸೋರ್ತಾ ಇರಲಿ. ಮೊದಲಿಗೆ ಫಸ್ಟ್ ಒಗ್ಗರಣೆ ಹಾಕಿಟ್ಬಿಡೋಣ, ಯಾಕಂದರೆ ಒಗ್ಗರಣೆ ತಣ್ಣಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಗುಂಟೂರು ಯೂಸ್ ಮಾಡ್ಬೋದು, ಬಟ್ ಬ್ಯಾಡಗಿ ಚೆನ್ನಾಗಿರುತ್ತೆ. ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಿಂಗೆ ಹಾಕಿ. ನಾವು ಹೆಸರುಬೇಳೆ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂಚೂರು ಹಿಂಗೆ ಹಾಕಿ. ಹಿಂಗೆ ಹಾಕುವಾಗ ಗ್ಯಾಸ್ನ ಆಫ್ ಮಾಡಿಬಿಡಿ, ಆಯಿತಾ? ಇಷ್ಟೇ ಒಗ್ಗರಣೆ. ಈ ಒಗ್ಗರಣೆಗೆ ಹೆಸರುಬೇಳೆನ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ತಣ್ಣಗಾಗೋಷ್ಟೊತ್ತಿಗೆ ನಾನು ಸೌತೆಕಾಯಿನ ಹೆಚ್ಕೊಳ್ಳೋಣ ಅಂತ ತೊಗೊಂಡು ಹೋದೆ. ಅದಾದಮೇಲೆ ಸೌತೆಕಾಯಿ ಎಲ್ಲ ಹೆಚ್ಚಿ ಇವಾಗ ಒಗ್ಗರಣೆ ತಣ್ಣಗಾಗಿದೆ. ಇದಕ್ಕೆ ನಾನು ನೆನೆಸಿಟ್ಟಿದ್ದಂಥ ಹೆಸರುಬೇಳೆ, ಸಣ್ಣಗೆ ಹೆಚ್ಚಿದಂತಹ ಸೌತೆಕಾಯಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಸ್ವಲ್ಪ ಜಾಸ್ತಿ ಹಾಕಿ, ಸಮ್ಮರ್ಗೆಲ್ಲ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಅದಾದಮೇಲೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಪೆಪ್ಪರ್ ಪೌಡರ್, ನಿಮ್ಮ ರುಚಿಗೆ ಅನುಸಾರವಾಗಿ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಮತ್ತು ಉಪ್ಪನ್ನು ಕೂಡ ರುಚಿಗೆ ಅನುಸಾರವಾಗಿ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು, ಆಯಿತಾ? ನೀವೇನು ತೊಗೊಂಡಿದ್ರಿ ಅದಕ್ಕೆ ಎಷ್ಟು ಹುಳಿ ಬೇಕು ಅಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಒಂದೇ ಒಂದು ಹಸಿಮೆಣ್ಸಿಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಖಾರ ಇಷ್ಟ ಇರೋರಿಗೆ ಇಷ್ಟ ಆಗುತ್ತೆ. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೋಸಂಬರಿ ರೆಡಿ. ಬೇಕಿದ್ದರೆ ಕ್ಯಾರೆಟ್ ತುರಿನ ನೀವು ಹಾಕ್ಕೋಬೋದು. ನನಗೆ ಇದೇ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಈ ರೀತಿ ಮಾಡಿದ್ದೀನಿ. ವಿಶೇಷ ಅಲ್ಲದೆ ಇದನ್ನು ನಾನು ಮಾಡಿರೋ ರೀತಿನ ನಿಮಗೆ ತೋರಿಸಿದ್ದೀನಿ. ಇದಾದಮೇಲೆ ಇವಾಗ ನೈವೇದ್ಯಕ್ಕೆ ನಾನು ಅಡಿಕೆ ಎಲೆಲೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಏನಪ್ಪ ರಸಾಯನ. ಅದಾದಮೇಲೆ ನೆಕ್ಸ್ಟು ನಾನೀಗೇನು ಮಾಡಿದೆ ಅಲ್ವಾ, ಕೋಸಂಬರಿ ಮಾಡಿದೆ ಅಲ್ವಾ, ಆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಸಮ್ಮರಿಗೆ ತುಂಬ ಒಳ್ಳೆಯದು. ಇವಾಗ ವಾರಕ್ಕೊಂದ್ಸಲನಾದರೂ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ಉಪ್ಪಿಟ್ಟು, 1 ಗ್ಲಾಸ್ ನೀರು.
ಇದಿಷ್ಟು ನಾನು ನೈವೇದ್ಯಕ್ಕೆ ಮಾಡಿರೋ ಅಡುಗೆ ನೈವೇದ್ಯ ಇವತ್ತು. ಅದಾದಮೇಲೆ ತಂಬಿಟ್ಟು ಮಾಡಿದ್ದೆ ಅಲ್ವಾ, ಈ ವಿಡಿಯೋ ಕೂಡ ಹಾಕಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀನಿ. ತಂಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಆ ತಂಬಿಟ್ಟು ಕೂಡ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಅಡುಗೆ ನೈವೇದ್ಯ ಮತ್ತು ಈ ಸಿಹಿ ನೈವೇದ್ಯ ಎರಡನ್ನೂ ದೇವರ ನೈವೇದ್ಯಕ್ಕೆ ಇಟ್ಟು ಇವಾಗ ಪೂಜೆ ಶುರು ಮಾಡ್ತಾ ಇದ್ದೀನಿ. ಬನ್ನಿ ನೀವು ಕೂಡ ನಮ್ಮ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಸಿಂಪಲಾಗಿ ಅಲಂಕಾರ ಮಾಡಿದ್ದೆ. ಮನೇಲಿರೋ ಒಂದು ಶಿವ ವಿಗ್ರಹನ ಇಟ್ಟು ಪೂಜೆ ಮಾಡಿದ್ದೀನಿ. ಈ ರೀತಿ ಇತ್ತು ನಮ್ಮ ಮನೆಯ ದೇವ್ರ ಅಲಂಕಾರ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನನಗಂತೂ ಭಾಳ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ದೇವರಿಗೆ ಏಕಾರತಿ ಮಾಡೋಣ. ನೀವು ಕೂಡ ದೇವರ ಆರತಿ ತಗೊಳ್ಳೋರಂತೆ. ಬನ್ನಿ. ದೇವರಿಗೆಲ್ಲ ಆರತಿ ಮಾಡಿ ಮನೆಯವ್ರಿಗೆಲ್ಲ ಮಂಗಳಾರತಿ ಕೊಡ್ತಾಯಿದ್ದೆ. ಇನ್ನು ಇವ್ರು ಯಾರು ದೇವ್ರ ಮನೆಗೆ ಬಂದು ಪೂಜೆ ಮಾಡೋಷ್ಟು ಪೇಷನ್ಸ್ ಇಟ್ಕೊಳ್ಳಲ್ಲ. ನಾನಿದ್ರೆ ನಾನೇ ಪೂಜೆ ಮಾಡಬೇಕು. ನೋಡಿ ಆರತಿ ಕೊಡ್ತಾಯಿದ್ರೆ ಹೆಂಗೆ ತರಲೆ ಮಾಡ್ತಾರೆ ಅಂತ ಇನ್ನು ಮಕ್ಳಿಗೂ ಮಂಗಳಾರತಿ ಕೊಡ್ತಿದ್ದೆ. ನಮ್ಮ ದೀಪ್ತಿ ಕ್ಯಾಮ್ರಾಮನ್ ಆಗಿದ್ದರು, ಅವರಿಗೆ ಮತ್ತು ನಿಮಗೂ ಮಂಗಳಾರತಿ ಕೊಡ್ತಾಯಿದ್ದೀನಿ ತಗೊಳ್ಳಿ. ಜೊತೆಗೆ ನಾನು ಆಚೆ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಇವರಿಬ್ಬರು ಕ್ಯೂಟ್ ಜಗಳ ನೋಡಿ. ಇವರಿಬ್ಬರು ಯಾವಾಗಲೂ ಅಷ್ಟೇ ಮನೇಲಿದ್ದರೆ ಜಾಸ್ತಿ ಜಗಳ ನಡೀತಾ ಇರ್ತದೆ. ಅದಕ್ಕೆ ಹೇಳ್ತಾಯಿದ್ರು, ಪೂಜೆ ಮಾಡ್ತಾಯಿತ್ತು ನಿಮ್ಮಮ್ಮ, ಸುಮ್ಮನಿರು, ಜಗಳ ಆಡಬೇಡ, ಬೈತದೆ ಅಂತ ಹೇಳ್ತಾಯಿದ್ರು ಮಗಳಿಗೆ. ಯಾಕಂದರೆ ದೇವ್ರ ವಿಚಾರ, ದೇವ್ರ ಪೂಜೆ ಅಂತ ಬಂದರೆ ಸ್ವಲ್ಪ ಸ್ಟ್ರಿಕ್ಟ್ ನಾನೇ ಮನೆಯಲ್ಲಿ. ಅವರಿಬ್ಬರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ದೀಪ್ತಿ ನಂತರ ಸ್ವಲ್ಪ ಪೂಜೆಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇದೆ. ಇನ್ನು ದೇವ್ರಿಗೆಲ್ಲ ಪೂಜೆ ಮಾಡಿ ದೇವ್ರ ಹತ್ರ ಏನೇನು ಬೇಡ್ಕೋಬೇಕು ಎಲ್ಲ ಬೇಡ್ಕೊಂಡು, ನೀವು ಬೇಡ್ಕೋತೀರಲ್ಲ ಇದೇ ಥರ ಕೂತ್ಕೊಂಡು ಎಲ್ಲ ಕೇಳ್ಕೊಂಡು ಆದಮೇಲೆ ನಮ್ಮ ಮನೆಯವ್ರಿಗೆ ಮಾಮೂಲಿ ಪ್ರಸಾದ, ಕುಂಕುಮ ಎಲ್ಲ ಕೊಡೋದಿದ್ದೇ ಇರುತ್ತೆ. ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ? ನಮ್ಮ ಮನೆ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಪೂಜೆ ಮುಗಿಸ್ತೀವಿ. ಒಂದು ಪುಟ್ಟ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ? ನನಗಂತೂ ಅದೇ ಭಾಳ ಇಷ್ಟ ಆಗಿದೆ ಇವತ್ತಿನ ಪೂಜೆಯಲ್ಲಿ. ಇನ್ನು ದೇವ್ರದ್ದು ಭಕ್ತಿಗೀತೆ ಹಾಕಿದ್ದೆ. ಎಲ್ಲರೂ ಕೂತ್ಕೊಂಡು ಭಕ್ತಿಗೀತೆ ಕೇಳ್ತಾ ದೇವರ ಭಕ್ತಿಗೀತೆಯಲ್ಲಿ ಮುಳುಗೋಗ್ಬಿಟ್ಟಿದ್ರು. ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೆ ಕುಂಕುಮ ತಂದಿಟ್ಟೆ, ಮಗಳಿಗೂ ಇಡು ಅಂತ ಹೇಳ್ತಾಯಿದ್ರು. ಇವತ್ತಾರು ಬಂದು ದೇವ್ರ ಮನೇಲಿ ಪೂಜೆ ಮಾಡಲಿ, ಸುಮ್ಮನೆ ಕೊಡಲ್ಲ ನಾನು ಅವಳಿಗೆ ಬಾರೆ ಎದ್ದು ಅಂತ ಕರಿತಾ ಇದ್ದೆ. ಅವಳಂತೂ ಎದ್ದು ಬತ್ತಿರಲ್ಲ, ಬೈದ ಮೇಲೆ ಎದ್ದೋಗಿ ನಮಸ್ಕಾರ ಮಾಡ್ಕೊಂಡು ಬಂದಳು. ಏನು ತಿಂತಾ ಇದೆಯವ್ವ? ಏನು ತಿಂತಿದ್ಯಾ? ತಂಬಿಟ್ಟು ಹೆಂಗೈತೆ? ಚೆನ್ನಾಗೈತೆ. ಸ್ವೀಟಲ್ಲ ಮೈಲ್ಡಾಗೈತೆ ಅಲ್ವಾ? ನಾನು ಇವಾಗಲೇ ಟೇಸ್ಟ್ ಮಾಡಿದ್ದು. ನೀವು ಆಲ್ರೆಡಿ ತಿಂದ್ಬಿಟ್ಟಿದ್ರೆ. ಇವರಿಬ್ಬರು ಚಿಕ್ಕದಿತ್ತಲ್ಲ ಅದನ್ನು ತಿಂದಿದ್ರು. ಸರಿ ಬಂದೈತಾ? ಸುಮಾರು ದಿನ ಆದಮೇಲೆ ಮಾಡಿದ್ದೀನಿ. ಯಾರಿಗೆ ಇಷ್ಟ ಅಂತ ಮಾಡಿದ್ರು? ನಿನಗೆ. ನೀನು ಯಾರು? ದೀಕ್ಷನ್ಗೆ ಇಷ್ಟ ಅಂತ. ನೋಡಿ ಮಗು ಈಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ನಮಸ್ಕಾರ ಮಾಡ್ತಿದ್ದಾರೆ. ಇನ್ನೇನಕ್ಕೂ ಬಂದಿಲ್ಲ. ಸರಿ ತಿನ್ನಾಯ್ತು. ನೈವೇದ್ಯಕ್ಕಿಟ್ಟು ಇನ್ನಿಷ್ಟು ಉಳ್ಕೊಂಡೈತೆ. ಈಗ ಎಲ್ಲರೂ ಒಂದೊಂದೊಂದೊಂದು ಎತ್ಕೋತವ್ರು ನೋಡಿ. ನಾನು ಮಾಡಿದ್ದೆ ಸ್ವಲ್ಪ ಸಾಕಲ್ವ ಮಾಡಿರಷ್ಟು. ಇನ್ನೂ ಮಾಡಬೇಕಿತ್ತಾ? ಇಷ್ಟೇ ಎಕ್ಸ್ಪ್ರೆಷನ್ನು, ಮಾತಿಲ್ಲ ಕತೆ ಇಲ್ಲ ಅನ್ನೋ ಥರ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಹಿಂಗೆ ಪ್ಯಾಕ್ ಮಾಡಿಕೊಂಡು? ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ. ಏನಕ್ಕೆ? ನಮ್ಮ ಅಜ್ಜಿ ತಮ್ಮನಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಹಂಗೆ ನಿಮ್ಮಪ್ಪ ದೇವಸ್ಥಾನ ಕರ್ಕೊಂಡು ಹೋದ್ರೆ ಹಿಂಗೆ ದೇವ್ರ ನಮಸ್ಕಾರ ಮಾಡಿಕೊಂಡು ನಮ್ಮ ಅಜ್ಜಿಗೆ ಒಂಚೂರು ಪಾರ್ಸಲ್ ತೊಗೊಂಡಿದ್ದೀನಿ. ಇವತ್ತೇನು ಮಾಡಿದ್ದೆ ಅದನ್ನು ತಗೊಂಡು ಕೊಟ್ಬಿಟ್ಟು ಬರ್ತೀನಿ. ನಾನು ಬರೋ ತನಕ ಹುಷಾರು, ಇಬ್ಬರು ಜಗಳ ಆಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ನಾನು ಬರೋ ಡೇಟ್ ಆದರೆ ಪೂಜೆ ಮಾಡು ಸಂಜೆ ಮತ್ತೆ, ಆಯಿತಾ? ನೋಡಿ ಇಷ್ಟೆಲ್ಲ ಹೇಳೋಗ್ಬೇಕು. ಇಷ್ಟು ದೊಡ್ಡವರಾದ್ರೂ ಜಗಳ ಆಡಬೇಡಿ ಅಂತ ಹೇಳೋಗ್ಬೇಕು ಇಬ್ರಿಗೂ. ಈಗ ಹೋಗಿ ಬರಲಾ? ಓಕೆ. ಹುಷಾರು. ಹುಷಾರು. ನೀವು ನಾವು ಹುಷಾರಾಗಿರ್ತೀವಿ. ಬಾಯ್. ಟೀಜೆ ನೋಡಿ ಫ್ರೆಂಡ್ಸ್, ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆ ಕೂಲಾಗಿರೋ ಅಂದ್ಬಿಟ್ಟು ನನ್ನೇ ಕೊಟ್ಬಿಟ್ಟು ಅವರು ಬಿಸಿಲಲ್ಲಿ ಓಡಿಸ್ಕೊಂಡು ಕೊಟ್ಕೊಂಡು ನಾನು ಇನ್ನು ಅಜ್ಜಿ ಊರಿಗೆ ಹೊರಟ್ವಿ. ನಾನು ಆವಾಗಲೇ ಹೇಳಿದ್ದೆ ಇವತ್ತು ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಅಂತ. ಏನಕ್ಕೆ ಅಂದರೆ ಫೆಬ್ರವರಿ 15 ನಾವು ನನ್ನ ತಮ್ಮನ್ನ ಕಳ್ಕೊಂಡಂಥ ದಿನ. ಆ ದಿನ ನೆನೆಸ್ಕೊಳ್ಳೋದೇ ಬೇಡ ಅನಿಸುತ್ತೆ. ಆದರೆ ಇವತ್ತು ಹಬ್ಬದ ದಿನ ಬಂದಿದ್ದಂತೂ ಒಂಥರ ಬೇಜಾರಾಗ್ತಿತ್ತು. ಆ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ನಾವು ವೀಕ್ನೆಸ್ ಅಂದ್ಕೊಂಡಂಗೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ಇರೋ ದಿನನ ಕ್ಷಣನ ಯಾವತ್ತೂ ಆ ಕ್ಷಣದಲ್ಲಿ ಜೀವಿಸ್ಬಿಡ್ಬೇಕಷ್ಟೇ. ನೋವು ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೆ ಎಷ್ಟು ವರ್ಷ ಆದ್ರೂ ಆ ನೋವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿನ ದಿನ ನೆನೆಸ್ಕೊಂಡ್ರಂತೂ ಇವತ್ತಿಗೂ ದುಃಖ ತಡೆಯೋದಕ್ಕೆ ಆಗಲ್ಲ, ಆ ರೀತಿ ಆಗುತ್ತೆ. ಅದನ್ನೆಲ್ಲ ಮರಿಬೇಕು ಅಂದರೆ ಸ್ವಲ್ಪ ನಮ್ಮ ಮೈಂಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೋಬೇಕು ಅನ್ನೋದೇ ನಾನು ಹೇಳೋದು. ಅವನಿಲ್ಲ ಯಪ್ಪ ಎಷ್ಟು 5 ವರ್ಷ ಕಳೆದ್ಬಿಟ್ವಾ ನಾವು ಅಂತ ಅನಿಸುತ್ತೆ. 5 ವರ್ಷ ಅವನಿಲ್ಲದೆ ಬದುಕ್ಬಿಟ್ವಾ ಅಂತ ನಿಜವಾಗ್ಲೂ ಅನಿಸುತ್ತೆ.
ಆದರೆ ಅವನು ಎಲ್ಲೇ ಇದ್ರೂ ನಮ್ಮ ಜೊತೆಲೇ ಇರ್ತಾನೆ. ನಾವೇನು ಮಾಡ್ತಿದ್ದೀವಿ, ಹೇಗಿದ್ದೀವಿ ಎಲ್ಲ ನಮ್ಮನ್ನು ನೋಡ್ತಿರ್ತಾನೆ. ಅವನು ಎಂದಿಗೂ ನಮ್ಮ ಜೊತೆ ಇರ್ತಾನೆ. ಅವನು ಎಂದೆಂದಿಗೂ ನಮ್ಮ ಜೊತೆ ಅಮರವಾಗಿರ್ತಾನೆ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಬಹುಶಃ ಅವನ ಬಗ್ಗೆ ಮಾತಾಡಿದ್ರೆ ನಾನು ಎಮೋಷನಲ್ ಆಗಿಬಿಡ್ತೀನಿ. ಅಷ್ಟು ಒಂಥರ ಅನಿಸ್ತಿರ್ತದೆ ಅವನ ಬಗ್ಗೆ ಮಾತಾಡುವಾಗ. ಬಿನು, ವಿ ಮಿಸ್ ಯು. ನಿಜವಾಗ್ಲೂ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀವಿ. ಆ್ಯಕ್ಚುಲಿ ಅವತ್ತೊಂದು ದಿನ ಬೆಳಿಗ್ಗೆ ಸ್ಟೇಟಸ್ ಹಾಕುವಾಗ ಮನೇಲಿ ಯಾರಿಗೂ ಹೇಳ್ದೆ, ಒಬ್ಬಳೆ ಅಡುಗೆ ಮನೇಲಿ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಸ್ಟೇಟಸ್ ಹಾಕ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಅಡುಗೆ ಮನೆಗೆ ಬಂದುಬಿಟ್ರು. ಗೊತ್ತಾಯ್ತು ಅವ್ರಿಗೆ ಅವಳು ಅಳ್ತಾವಳೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರೂ ಅಳು ಬರುತ್ತೆ. ಬಟ್ ಅಳುವನ್ನೆಲ್ಲ ಪಕ್ಕಕ್ಕಿಟ್ಟು ಲಾಗ್ ಮುಂದುವರ್ಸೋಣ ಅಲ್ವಾ. ಏನ್ಯಾ, ನನ್ನ ತಮ್ಮ ಯಾವತ್ತೂ ನಮ್ಮ ನೆನಪಲ್ಲಿದ್ದೇ ಇರ್ತಾನೆ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನಮ್ಮ ಅಜ್ಜಿ ಊರಿಗೆ ಬಂದೇ ಬಿಟ್ವಿ. ನಮ್ಮ ಅಜ್ಜಿ ಹೊರಗಡೆ ಕೂತಿದ್ರು. ನಾನು ಅದನ್ನು ನೋಡಲೇ ಇಲ್ಲ. ಸುಮ್ಮನೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೇಳಿದ್ರು, ನೋಡು ನಿಮ್ಮ ಅಜ್ಜಿ ಆಚೆಲಿ ಕೂತಿದೆ ಅಂತ, ಮುಂದೆ ಬರ್ತಾರೆ ನೋಡಿರಂತೆ. ಹೇಳ್ತಾ ಇದ್ದಲ್ಲ ನನ್ನ ತಮ್ಮನ ಬಗ್ಗೆ. ಏನಂತ ಹೇಳಲಿ, ಎಷ್ಟು ಹೇಳಿದ್ರು ಮುಗಿಯೋದೇ ಇಲ್ಲ. ಸಾಕು, ಇವತ್ತಿಗೆ ಹೇಳಿದ್ದು. ಜಾಸ್ತಿ ಹೇಳೋಕ್ಕೋದ್ರೆ ಲಾಗ್ನ ನಿಜವಾಗ್ಲೂ ಮುಂದುವರ್ಸೋಕ್ಕಾಗೋದೇ ಇಲ್ಲ ಅಂತ ಅನ್ಕೋತೀನಿ. ನೋಡಿ, ನಮ್ಮ ಅಜ್ಜಿ ಮನೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನಮ್ಮ ಅಜ್ಜಿ ಕೂತಿತ್ತು. ಆವಾಗ ನಮ್ಮ ಮನೆಯವ್ರು, ನೋಡಿ ನಿಮ್ಮ ಅಜ್ಜಿ ಎಲ್ಲ ಐತೆ, ವಿಡಿಯೋ ಮಾಡ್ಕೋ ಅಂತ ಹೇಳ್ತಾಯಿದ್ರು. ನಾನು ಹಂಗೆ ಸ್ವಲ್ಪ ಮಾಡ್ಕೊಂಡು, ಅವ್ರಿಗೇನು ಗೊತ್ತಾಗಲಿಲ್ಲ ಪಾಪ ನಾವು ಹೊರಡ್ತಿರೋದು. ನಾವು ಅಲ್ಲಿ ನಿಲ್ಲಿಸ್ದೆ. ಏನಕ್ಕೆ ಹೋದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಗದ್ಗೆ ದೇವಸ್ಥಾನಕ್ಕೆ. ಕೆಂಗಣ್ಣ ಸ್ವಾಮಿ ದೇವಸ್ಥಾನ ಇದೆ, ಕೆಂಗಣ್ಣೇಶ್ವರ ಮತ್ತು ಮಹದೇಶ್ವರ ದೇವಸ್ಥಾನ ಇದೆ. ವೆರಿ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು. ಇವತ್ತು ಶಿವರಾತ್ರಿ ಆಗಿದ್ದರಿಂದ ಶಿವನ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಆಗಿರ್ತದೆ, ಪೂಜೆ ಆಗಿರುತ್ತದೆ. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರೋಣ. ನಾನು ನಮ್ಮ ಮನೆಯವರಲ್ಲಿ ತುಂಬ ವರ್ಷಗಳ ಹಿಂದೆ ಬಂದಿದ್ವಿ. ನಮ್ಮ ದೀಪ್ತಿ ಚಿಕ್ಕ ಹುಡುಗಿ ಆವಾಗ ಬಂದಿದ್ವಿ. ಇವತ್ತು ನಾವಿಬ್ಬರೇ ಬಂದಿದ್ದೀವಿ. ಮಕ್ಕಳೆಲ್ಲ, ಅವ್ರಿಗೆಲ್ಲ ಎಕ್ಸಾಮ್ಸ್ ಇದ್ದಿದ್ದರಿಂದ ಅವ್ರನ್ನೇನು ಕರ್ಕೊಂಡು ಬರಲಿಲ್ಲ, ಅವ್ರ ಮನೇಲೇ ಇದ್ದರು. ನಾವಿಬ್ಬರೇ ಬಂದ್ವಿ. ಚೆನ್ನಾಗಿದೆ. ಇನ್ನು ಈ ಕಾಲುವೆ ಅಂತೂ, ಈ ಕಾಲುವೆಲಿ ನಾವು ಕಾಲೇಜಿಗೆಲ್ಲ ಹೋಗೋಕೆ ಎಷ್ಟೊತ್ತಿಗೆ ಬಂದು ಆಟಾಡಿದ್ವಿ. ಯಾಕಂದರೆ ನಾವು ಸೆಕೆಂಡ್ PU ಓದುವಾಗ ಟ್ಯೂಷನ್ಗೆ ಸೇರಿಕೊಂಡಿದ್ವಿ. ಇಲ್ಲಿ ಗದ್ಗೆಗೆ ಬರಬೇಕಾಗಿತ್ತು. ಇಂಗ್ಲೀಷ್ ಎಲ್ಲರೂ ಗೊತ್ತಲ್ವ, ಅವಾಗಿನ ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ಎಷ್ಟು ಕಷ್ಟ ಅಂತ. ಇಂಗ್ಲೀಷ್ ಒಂದು ಸಬ್ಜೆಕ್ಟ್ಗೆ ಟ್ಯೂಷನ್ಗೆ ಸೇರಿದ್ವಿ. ಗದ್ಗೆಗೆ ಬರಬೇಕಿತ್ತು. ಅವಾಗ ಇಲ್ಲಿ ಕಾಲುವೆ ಹತ್ರ ಬರೋದು, ಕುತ್ಕೊಳ್ಳೋದು, ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಆ ಮೆಮೊರೀಸ್ ಎಲ್ಲ ನೆನಪು ಬರ್ತಾಯಿತ್ತು. ನಮ್ಮ ಅಜ್ಜಿ ಊರಲ್ಲೇ ನಾನು ಓದಿದ್ದಲ್ವ, ಈ ಕಡೆ ಬಂದಾಗ ಒಂದಷ್ಟು ಮೆಮೊರೀಸ್ ಖಂಡಿತವಾಗ್ಲೂ ಬರುತ್ತೆ. ಫ್ರೆಂಡ್ಸ್ಗಳಿರ್ಬೋದು, ಟೀಚರ್ಸ್ ಇರ್ಬೋದು, ಇಲ್ಲಿ ಲೈಫ್ ಪ್ರತಿಯೊಂದು ನೆನಪು ಬರುತ್ತೆ. ನಮ್ಮ ಮನೆಯವ್ರಿಗೂ ಹೇಳ್ಕೊಂಡು ತೋರಿಸ್ತಾ ಇದ್ದೆ, ನೋಡ್ರಿ ಇಲ್ಲಿ ಕೂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡಿದ್ದೀವಿ ಅಂದ್ಕೊಂಡು ಹೇಳ್ತಾ ಇದ್ದೆ. ಇನ್ನು ಇಲ್ಲಿ ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಬನ್ನಿ. ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ಪೀಸ್ಫುಲ್ ಅನ್ನಿಸ್ತು. ಯಾಕಂದರೆ ಆಲ್ರೆಡಿ ಹೇಳ್ದಂಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಿತ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಇತ್ತು ಅನ್ನಿ. ಆ ಬೇಜಾರೆಲ್ಲ ಹೋಗೋದಕ್ಕೆ ಈ ರೀತಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಸಮಾಧಾನ ಆಗುತ್ತೆ. ಇನ್ನು ಫಸ್ಟಿಗೆ ಅರಳಿಕಟ್ಟೆ ಸುತ್ತ ಹಾಕಿ ಅಲ್ಲಿಗೆ ನಮಸ್ಕಾರ ಮಾಡಿದ್ರೆ ಮೊದಲನೇ ಪೂಜೆ ಮುಗೀತು ಅಂತ, ಅಂದರೆ ಮೊದಲನೇ ನಮಸ್ಕಾರ ಮುಗೀತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಆ್ಯಕ್ಚುಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಂದು ರೀತಿ ನಂಜನಗೂಡ್ಗೋದಂಥ ಅನುಭವ ಆಗುತ್ತೆ. ಮುಂಚೆ ನಾವೆಲ್ಲ ಕಾಲೇಜು ಸ್ಕೂಲ್ಗೆ ಹೋಗುವಾಗ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಇವಾಗ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದನೇ ಒಂದಷ್ಟು ಫೇಮಸ್ ಆಗೋಗಿದೆ ದೇವಸ್ಥಾನ ಅಂತ ಹೇಳ್ಬೋದು. ದೇವರು ಕೂಡ ಅಷ್ಟೇ ಭಕ್ತಿ ಇರೋವಂಥ ದೇವರು ಮತ್ತು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಚೆನ್ನಾಗಿದೆ. ನೀವು ಯಾರಾದರೂ ಈ ಕಡೆ ಬಂದಾಗ ಡೆಫಿನೆಟ್ಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. HD ಕೋಟೆ ರೂಟ್ ಬರುತ್ತೆ, ಮೈಸೂರು ಟು HD ಕೋಟೆ ಅಂತ ಅನ್ಕೋತೀನಿ. ಗದ್ಗೆನಲ್ಲೇ ಇದೆ. ಅಲ್ಲಿಗೆ ಹೋಗಿ ನೀವು ಕೂಡ ಭೇಟಿ ಮಾಡಿ ದೇವ್ರ ನಮಸ್ಕಾರ ಮಾಡಿ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ. ಹೊಸ್ದಾಗಿ ಇದನ್ನೆಲ್ಲ ಮಾಡಿರೋದು ಅಂದರೆ ನನಗೆ ಹೊಸ್ತು, ಬಟ್ ಸುಮಾರು ವರ್ಷಗಳೇ ಆಗೋಗಿದೆ ಮಾಡಿ. ಒಂಥರ ನೆಮ್ಮದಿ ಅನಿಸುತ್ತೆ. ದೇವಸ್ಥಾನಕ್ಕೆ ಬಂದರೆ ತುಂಬ ನೆಮ್ಮದಿ ಅನ್ನಿಸ್ತಾ ಇತ್ತು. ಅದರಲ್ಲೂ ನಮ್ಮ ಮನೆಯವ್ರ ಜೊತೆ ಬಂದಿದ್ದೆ ಅಲ್ವಾ, ಅದು ತುಂಬ ಖುಷಿ ಆಯಿತು. ನಾನು ಒಂದು ಸಲ ಹೋಗಿದ್ದೆ ಬಸ್ಸಲ್ಲಿ, ನಾನು ಒಬ್ಬಳೇ ಹೋಗಿದ್ದೆ. ಈಗ ನಮ್ಮ ಮನೆಯವ್ರ ಜೊತೆ ಬಂದಿದ್ದೀನಿ. ಮನೆಯವ್ರು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಬರೋದಿಲ್ಲ, ಎಲ್ಲಿಗೂ ಬರಲ್ಲ ಹೊರಗಡೆ. ಅವರು ಅವತ್ತು ತುಂಬ ಫೋರ್ಸ್ ಮಾಡಿ ಕರ್ಕೊಂಡೋಗಿದ್ದು. ನಮ್ಮ ಅಜ್ಜಿಯವ್ರ ತಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ದೆ ಅಲ್ವಾ, ಅವ್ರನ್ನ ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ನೋಡೋಕೆ ಹೋಗ್ಬೇಕಿತ್ತು. ಯಾಕಂದರೆ ಹಬ್ಬದಲ್ಲೇ ಇವರು ನನಗೆ ಫ್ರೀಯಾಗಿ ಸಿಗೋದು. ಅದಾದಮೇಲೆ ಇನ್ನು ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು ಶಿವರಾತ್ರಿ ಹಬ್ಬದಲ್ಲಿ ಫ್ರೀ ಇದ್ರಲ್ವಾ, ಬನ್ನಿ ಹೋಗುವ, ಹಂಗೆ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡೋಗಿದ್ದಕ್ಕೂ ತುಂಬ ಖುಷಿಯಾಯಿತು. ಯಾಕಂದರೆ ಶಿವನ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ಹೋಗಿದ್ದು ತುಂಬಾ ಸಂತೋಷ ಅನ್ನಿಸ್ತು. ಗರುಡಗಂಬ ಅಂದು ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಫೋಟೋಸ್ ಎಲ್ಲ ಲಾಸ್ಟಿಗೆ ಹಾಕ್ತೀನಿ ನೋಡಿ. ಮುಂದೆ ಬಸವನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಸುತ್ತ ಎಲ್ಲ ಸೆಕ್ಯೂರ್ಡಾಗಿ ಹಾಕ್ಬಿಟ್ಟಿದ್ದಾರೆ. ಯಾರು ಹೋಗಿ ಮುಟ್ತಾ ಇರಬಾರ್ದು, ಗಲೀಜು ಮಾಡಬಾರ್ದು ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಈ ದೇವಸ್ಥಾನ ತುಂಬ ನೀಟಾಗಿದೆ.
ನಿಜವಾಗ್ಲೂ ಆ ರೀತಿ ಮೇಂಟೈನ್ ಮಾಡ್ತಿದ್ದಾರಲ್ಲ ಅದೇ ಖುಷಿ ಪಡಬೇಕು. ಯಾಕಂದರೆ ನಾವು ಜನಗಳು ಗಲೀಜು ಮಾಡೋದೇ ಜಾಸ್ತಿ. ದೇವಸ್ಥಾನಗಳು ಅಂದರೆ ತುಂಬ ಗಲೀಜಾಗಿಬಿಟ್ಟಿರ್ತದೆ. ಬಟ್ ಈ ದೇವಸ್ಥಾನ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಅದಕ್ಕಂತೂ ಬಹಳ ಸಂತೋಷ ಆಗುತ್ತೆ. ಇನ್ನು ಬನ್ನಿ, ನಮ್ಮ ಕೆಣ್ಗಣ್ಣೇಶ್ವರ ಮತ್ತು ಮಹದೇಶ್ವರ ಇಬ್ಬರೂ ಮೀಟ್ ಮಾಡಿರೋಂತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತರಕಾರಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂತೀರಾ, ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋಷ್ಟು ಚೆನ್ನಾಗಿತ್ತು. ಇನ್ನಿಲ್ಲಿ ಕಾಯೆಲ್ಲ ಪೂಜೆ ಮಾಡಿಕೊಡ್ತಾರೆ ಮನೆಗೆ ಅಥವಾ ಆಫೀಸು ಮತ್ತು ಯಾವುದಕ್ಕಾದ್ರೂ ಸರಿ ಕಾಯಿ ಪೂಜೆ ಮಾಡಿಸ್ಕೊಂಡು ಕೂಡ ನೀವು ಹೋಗ್ಬೋದು. ಅಲಂಕಾರ ಅಲ್ವ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ನನಗಂತೂ ಬಹಳ ಇಷ್ಟ ಆಯಿತು. ಇನ್ನು ಮಹದೇಶ್ವರ ದೇವರು, ಈ ದೇವ್ರಿಗೂ ಕೂಡ ಕ್ಯಾರೆಟು, ಆಲೂಗೆಡ್ಡೆ ಪ್ರತಿಯೊಂದು ತರಕಾರಿನಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಅಂತಾರಲ್ಲ, ಹಾಗಿತ್ತು. ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ನನಗೆ. ಇವತ್ತು ಬಂದಿದ್ದು ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತು. ನೋಡಿ 6 ಗಂಟೆ ಆಯ್ತಾ ಇದೆ. ನಾವು ಸಂಜೆ ಹೊರಟಿದ್ರಿಂದ ಸ್ವಲ್ಪ ಲೇಟೇ ಆಗಿತ್ತು. ಲೇಟ್ ಆದರೂ ಪರವಾಗಿಲ್ಲ, ಇನ್ನೂ ಲೇಟ್ ಆಗಿರೋ ಚೆನ್ನಾಗಿರೋದು. ಯಾಕಂದರೆ ಅಲ್ಲಿ ಫಂಕ್ಷನ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ರು, ರಾತ್ರಿ ಎಲ್ಲ ಜಾಗರಣೆ ಇರೋರಿಗೆಲ್ಲ. ಮತ್ತು ಭರತನಾಟ್ಯಂ ಅದು ಇದು ಇನ್ನೂ ಫಂಕ್ಷನ್ಸ್ ಇತ್ತಂತೆ, ಭಕ್ತಿಗೀತೆಗಳದ್ದೆಲ್ಲ, ಭಜನೆ ಭಕ್ತಿಗೀತೆ. ನಾವು ಅಷ್ಟು ತನಕ ಇರೋಕ್ಕಾಗಲ್ಲ, ಇದ್ದಷ್ಟೊತ್ತು ಒಂಥರ ಖುಷಿ ಇತ್ತು. ಮೇಲ್ಗಡೆ ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಇರ್ಬೋದು, ಕೆತ್ತನೆ ಇರ್ಬೋದು, ಬಣ್ಣ ಇರ್ಬೋದು, ಪ್ರತಿಯೊಂದು ಅಷ್ಟೇ. ನಾನು ಅದಕ್ಕೆ ಹೇಳಿದ್ದು, ನೋಡಿದ್ರೆ ನಂಜನಗೂಡಿಗೆ ಹೋದಂಗೆ ಆಗುತ್ತೆ. ನಂಜನಗೂಡು ದೇವಸ್ಥಾನ ಬಣ್ಣ ಇಲ್ಲ, ಅದು ಒಂಥರ ಕಲ್ಲಿನಲ್ಲಿ ಮಾಡಿರೋದಲ್ವ. ಇದು ಸ್ವಲ್ಪ ಕಲರ್ ಬಣ್ಣ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ದೇವಸ್ಥಾನ. ತುಂಬ ಪೀಸ್ಫುಲ್ಲಾಗಿ ಒಂದು ಅರ್ಧ ಗಂಟೆ ಕೂತು ಬರಲಿಕ್ಕೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗೋರು ಡೆಫಿನೆಟ್ಲಿ ಹೋಗಿ ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ದೇವ್ರ ಮೇಲೆ ಭಕ್ತಿ ಇದ್ದರೆ ಜೀವನದಲ್ಲಿ ಸ್ವಲ್ಪ ಭಯದಿಂದ ಬದುಕ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಹೆದರಿದ್ರೆ ಸ್ವಲ್ಪ ಇವತ್ತಿನ ಕಾಲಘಟ್ಟದಲ್ಲಿ ದೇವ್ರಿಗೆ ಅಂತ ಅನ್ಕೋತೀನಿ, ಬೇರೆ ಇನ್ಯಾವುದಕ್ಕೂ ಹೆದರ್ತಿಲ್ಲ ಮನುಷ್ಯ. ಅಷ್ಟು ಮನುಷ್ಯ ಮುಂದುವರೆದ್ಬಿಟ್ಟಿದ್ದಾನೆ. ಸ್ವಲ್ಪ ನಾವು ಭಯ ಭಕ್ತಿ ಅಂತ ಇಟ್ಕೊಂಡಿದ್ರೆ ದೇವರಿಗೆ ತಲೆ ಬಾಗೋದು ಸ್ವಲ್ಪ ದೇವ್ರಿಗೇನೆ ಅಲ್ವಾ, ಏನಂತೀರಿ? ಇನ್ನು ನಾನಿಲ್ಲಿ ಕಾಯಿ ಏನು ತಗೊಳ್ಳಿಲ್ಲ. ಇವಾಗ ಮೊದಲು ತಗೊಂಡಿದ್ದೆ. ಫಸ್ಟ್ ಒಂದು ಸಲ ನಾನು ಬಸ್ಸಿಗೆ ಬಂದಿದ್ದಾಗಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಬಂದು ದೇವ್ರ ಕಾಯೆಲ್ಲ ತಗೊಂಡು ನಮ್ಮ KR ನಗರ ಮನೆಗೆ ತೊಗೊಂಡಾಗ ಹಾಕಿದ್ದೀನಿ. ನೀವು ಆ ರೀತಿ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ತೊಗೋಬೋದು. ಸುಮಾರು ಸೇವೆಗಳೆಲ್ಲ ಇದೆ ಇಲ್ಲಿ, ಅದನ್ನು ಕೂಡ ಮಾಡಿಸ್ಬೋದು. ಮತ್ತು ಬೆಳ್ಳಿ ರಥ ಸೇವೆ ಅದೆಲ್ಲ ಇದೆ, ಅದನ್ನು ಫೋಟೋ ಹಾಕ್ತೀನಿ. ನಿಮಗೇನಾದರೂ ಯೂಸ್ಫುಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಬೆಳ್ಳಿ ರಥ ಕೂಡ ಇದೆ. ಇದಕ್ಕೆಲ್ಲ ಏನು ಸೇವೆ, ಎಷ್ಟು ದುಡ್ಡು ಅಂತೆಲ್ಲ ಒಂದು ಬೋರ್ಡ್ ಹಾಕಿದ್ರು, ಆ ಬೋರ್ಡ್ ಕೂಡ ಹಾಕಿದ್ದೀನಿ. ಬೆಳ್ಳಿ ರಥದ ಸೇವೆ, ಸಾದಾ ರಥದ ಸೇವೆ ಅಂತೆಲ್ಲ ಇದೆ. ಇನ್ನು ನೆಕ್ಸ್ಟ್ ಇದು ಗದ್ದಿಗೆ ಅಂತ ಅನ್ಕೋತೀನಿ, ಅಂದರೆ ಗದ್ದುಗೆ ಅಂತಾರಲ್ಲ ಅದು. ಮೋಸ್ಟ್ಲಿ ಅದಿರಬೇಕು. ವಿಡಿಯೋ ಮಾಡ್ಕೋತಾ ಇದ್ದೆ ಹಾಗೇ. ಇನ್ನು ಈ ಕಡೆ ಸೈಡ್ ದೇವಸ್ಥಾನ, ಆದಷ್ಟು ದೇವಸ್ಥಾನನ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ವಿಡಿಯೋ ಲೆಂತ್ ಆಗಿದೆ. ಆದರೆ ವಿಡಿಯೋ ಲೆಂತ್ ಇದ್ದರೂ ಪೂರ್ತಿ ನೀವು ನೋಡ್ತೀರ ಅನ್ನೋ ನಂಬಿಕೆಯಿಂದ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡ್ತಾ ಇರಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲೊಂದು ಕಡೆ ರಿಸೆಪ್ಷನ್ ರೆಡಿ ಮಾಡೋ ರೀತಿ ಮಾಡ್ತಾಯಿದ್ರು. ಮೋಸ್ಟ್ಲಿ ರಾತ್ರಿ ಪೂಜೆ ಎಲ್ಲ ಭಜನೆ ಅದು ಇದೆಲ್ಲ ಇರುತ್ತಲ್ಲ, ಅದಕ್ಕೆ ಮೋಸ್ಟ್ಲಿ ಅನ್ಕೋತೀನಿ ಅಲ್ಲಿ ಫೋಟೋ ತಗೊಂಡು. ಮತ್ತು ರಥ ಇತ್ತು, ರಥನ ನೋಡಿಕೊಂಡು ಅದು ಅಲಂಕಾರ ಆಗ್ತಾಯಿತ್ತು. ಇನ್ನು ಎಂಟ್ರೆನ್ಸಲ್ಲಿ ಗಣೇಶ ಇದೆ, ದೊಡ್ಡ ಗಣೇಶ ಇದೆ. ಇದಕ್ಕೆ ಬೆಣ್ಣೆ ಮತ್ತು ಹಣ್ಣುಗಳ ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಮತ್ತು ಚೆರ್ರಿ ಇದರದ್ದೆಲ್ಲ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಕಾಲೇಜಿಗೆ ಹೋಗೋಗಿಂದನೂ ಈ ಗಣೇಶ ನಮಗೆ ತುಂಬ ಫೇವರಿಟ್. ನಾವು ಓದೋದ್ರ ಬಗ್ಗೆ ಏನೇ ಇದ್ರೂ ಎಲ್ಲ ಅಪೀಲ್ನು ಈ ಗಣೇಶನ ಹತ್ರನೇ ಆಗ್ತಾಯಿದ್ದು. ಇನ್ನು ದೇವರೆಲ್ಲ ನೋಡಿಕೊಂಡು, ದೇವಸ್ಥಾನ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದು ಕೂಡ ಆ ಕಡೆನೂ ಎಂಟ್ರೆನ್ಸ್ ಇರುತ್ತೆ, ಯಾವ ಕಡೆ ಬೇಕಿದ್ರೂ ಹೋಗ್ಬೋದು ಈ ದೇವಸ್ಥಾನಕ್ಕೆ. ಇದಾದಮೇಲೆ ಇನ್ನು ನಮ್ಮ ಅಜ್ಜಿಯವ್ರ ತಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ವಲ್ಲ, ಅವ್ರು ನೋಡಲಿಕ್ಕೆ ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಮೈಸೂರಿಗೂ ಇಲ್ಲಿ ಹೋಲಿಸಿದ್ರೆ 100-150 ರೂಪಾಯಿ ಡಿಫ್ರೆನ್ಸ್ ಇದೆ. ನನಗಂತೂ ರೇಟ್ ಕೇಳಿನೇ ಶಾಕ್ ಆಗಿಬಿಡ್ತು. ಇನ್ನು ಆದರೂ ತೊಗೋಬೇಕಲ್ವ, ಮೈಸೂರಲ್ಲಿ ತೊಗೊಳಕ್ಕೆ ಟೈಮ್ ಆಗಲಿಲ್ಲ. ಇನ್ನು ಅಲ್ಲಿ ತೊಗೊಂಡು ಹೋಗ್ತಾ ಆನ್ ದಿ ವೇ ನಾನು ಓದಂಥ ಹೈಸ್ಕೂಲ್ ಮತ್ತು ಕಾಲೇಜ್ ಸಿಗುತ್ತೆ. ನಮ್ಮ ಇವ್ರು ಮುಂದೆ ಬಂದುಬಿಟ್ಟಿದ್ರು. ಆಮೇಲೆ ಫೋಟೋ ತೊಗೋಬೋದಿತ್ತು ಅಂದೆ. ಆಮೇಲೆ ಆಯಿತು ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಗಾಡಿ ಸ್ವಲ್ಪ ಹಿಂದೆ ತೆಗೆದು ಕರ್ಕೊಂಡು ಹೋದರು. ಖುಷಿ ಆಯಿತು ನೋಡಿ. ಬಟ್ ಸಿಕ್ಕಾಪಟ್ಟೆ ಬದಲಾವಣೆಗಳಂತೂ ಆಗಿದೆ. ಆದರೆ ನಾವು ಓದಿದ್ದ ಜಾಗ, ನಾವಿಲ್ಲಿ ಓಡಾಡಿದ್ದು, ಕುಣಿದಿದ್ದು, ನಲಿದಿದ್ದು, ಜಗಳ ಆಡಿರೋದು, ಅಂದರೆ ಫ್ರೆಂಡ್ಸ್ ಜೊತೆ ಕಿತ್ತಾಡಿರೋದು ಪ್ರತಿಯೊಂದು ನೆನಪು ಬರ್ತಾಯಿತ್ತು. ಒಂಥರ ಎಷ್ಟೋ ವರ್ಷಗಳಾಗೋಗ್ಬಿಡ್ತು. ಅಂದರೆ ಸುಮಾರು ವರ್ಷ ಆಗಿದೆ, ಒಂದು 20-25 ವರ್ಷ ಆಗಿರಬೇಕು ಮೋಸ್ಟ್ಲಿ. ಅಷ್ಟು ವರ್ಷದ ಹಿಂದೆ ಆ ಜರ್ನಿ ಹಿಂಗಿತ್ತು. ನಿಜವಾಗ್ಲೂ ಒಂದು ರೌಂಡ್ ಕಳೆದ ಮುಂದೆ ಬಂದಂಗೆ ಅನ್ನಿಸ್ತು. ಭಾಳ ಸಂತೋಷ ಆಗುತ್ತೆ. ನಿಮಗೂ ಇದೇ ಥರ ಆಗುತ್ತಾ? ಹೋಗಿ ಒಂದು ಸಲ ಆ ಪ್ಲೇಸ್ಗೆ ಹೋಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನನಗಂತೂ ಹಳೆಯ ಫ್ರೆಂಡ್ಸ್ಗಳು ಎಲ್ಲರೂ ಮೀಟ್ ಮಾಡಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತಾಯಿತ್ತು. ಒಂದಿನ ಅವಕಾಶ ಸಿಕ್ಕರೆ ಹೋಗ್ಬೋದು ಅಂತ ಡೆಫಿನೆಟ್ಲಿ ಅನ್ನಿಸ್ತಾಯಿತ್ತು ನಮ್ಮ ಸ್ಕೂಲ್ ಕಾಲೇಜಿಗೆ. ನಾನು PUC ಓದಿರೋಂಥ ಕಾಲೇಜು ಮತ್ತು ಹೈಸ್ಕೂಲು ಇಲ್ಲೇ ಓದಿದ್ದು.
6th ಸೆಕೆಂಡ್ PU ಇಲ್ಲೇ ಓದಿದ್ದು. ಅವಾಗ ಸೈನ್ಸ್ ಇರಲಿಲ್ಲ, ಇವಾಗ ಸೈನ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಇವಾಗಿನ ಮಕ್ಕಳು ಅದೃಷ್ಟವಂತರು ಸೈನ್ಸ್ ಇಲ್ಲೇ ಆಗಿರೋದು. ಇದು ನನ್ನ ಹೈಸ್ಕೂಲ್ ಮತ್ತು ಕಾಲೇಜಿನ ಸ್ಕೂಲ್. ಬಟ್ ಒಂಚೂರು ಗೊತ್ತಾಗಲ್ಲ, ಪ್ಲೇಸ್ ಅಷ್ಟೇ ಗೊತ್ತಾಯ್ತಿರೋದು, ಬಿಲ್ಡಿಂಗ್ ಮಾತ್ರ ಏನೂ ಗೊತ್ತಾಗೋದಿಲ್ಲ. ಚೆನ್ನಾಗಿ ಇವೆಲ್ಲ ಫಂಕ್ಷನ್ ಎಲ್ಲ ಮಾಡಿದ್ರೆ ಇಲ್ಲೆಲ್ಲ ಮಾಡ್ತಿದ್ದು. ಆದರೆ ಅವಾಗ ಬೇರೆ ಥರ ಇತ್ತು ಸ್ಟೇಜ್, ಇವಾಗ ಚೇಂಜ್ ಮಾಡಿಬಿಟ್ಟು. ಸ್ಕೂಲ್ ಬಗ್ಗೆ ನಿನ್ಗೆ ಏನು ಅನ್ನಿಸ್ತದೆ? ಸಿಕ್ಕಾಪಟ್ಟೆ ಖುಷಿ ಇದೆ. ನಮ್ಮ ಟೀಚರ್ಸ್ನ ನೆನೆಸ್ಕೋಬೇಕು, ನಮ್ಮ ಕನ್ನಡ ಸರ್ ನೆನೆಸ್ಕೋಬೇಕು. ನಮ್ಮ ಕನ್ನಡ ಟೀಚರ್ ಯಾರು ನಿಮ್ಮ ಕನ್ನಡ ಟೀಚರು? ಸಣ್ಣ ಸರ್, SS ಸರ್. ಹೌದಾ? ಯಾರಿದ್ದಾರೆ ಅವ್ರು ಎಲ್ರಿಗೂ ಗೊತ್ತು. ಈಗ ನನಗೆ, ನಮ್ಮ ಆಂಟಿಯರಿಗೆ, ನಮ್ಮ ಮಾಮಂದ್ರಿಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಟೀಚ್ ಮಾಡೋದು. ಹಿಂದೆ ಈ ಸ್ಕೂಲಲ್ಲಿ ನೀವು ಓದಬೇಕಾದ್ರೆ ಎಲ್ಲ ಹಳೆ ಕಟ್ಟಡ ಇತ್ತು, ಈಗೆಲ್ಲ ಅದನ್ನು ಹೊಡೆದು ರಿನಿವೇಷನ್ ಮಾಡಿ ಹೊಸ ಕಟ್ಟಡ ಕಟ್ಟಿದ್ದಾರೆ. ನೀವು ಎಲ್ಲಿ ಕೂತ್ಕೋತಾ ಇದೆ ಅಂತ ಗೊತ್ತಿಲ್ವಾ ನಿಮಗೆ? ಅದೇ ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ಯಾವುದೋ ಒಂದು ರೂಮ್ ಅನ್ಕೋತೀನಿ. ಚೆನ್ನಾಗಿ ಓದ್ತಾ ಇದ್ರ ನೀವು? ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅವತ್ತಿಗೆ ನಾವು ಕರೆಕ್ಟಾಗಿ ಚೆನ್ನಾಗಿ ಓದ್ತಿದ್ದೆ. 100 ಮಾರ್ಕ್ಸ್ ಬರೀಬೇಕಿತ್ತಲ್ವಾ, ಕಷ್ಟಪಟ್ಟು ಓದ್ತಿದ್ದೆ. ಏನು ನಿಮ್ಮ ಸ್ಕೂಲ್ ಬಗ್ಗೆ ಏನು ಹೇಳ್ತೀರಿ? ಈಗ ನಿತ್ಯೋಡಿ ಕಡೆಗೆ ನನ್ನ ಸ್ಕೂಲು ನಾವು ಕಲ್ತಿದ್ದ ಸ್ಕೂಲು. ಅವಾಗಿನ ಮೂಮೆಂಟ್ಸ್ಗಳು ಇವಾಗ ಬರೋದೇ ಇಲ್ಲ, ಜೀವನದಲ್ಲಿ ಆಗೋದು ಇಲ್ಲ. ಆ ಥರ ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಆಗಿನ ಪ್ರಿನ್ಸಿಪಲ್, HMಗಳು. ಈಗಿನ ಮಕ್ಕಳಿಗೆ ಸಾಧ್ಯ, ಅವ್ರು ಎಷ್ಟೇ ಲಕ್ಷ ಕೊಟ್ಟು ಸೇರಿಕೊಂಡ್ರು ಸ್ಕೂಲು ಕಾಲೇಜ್ಗೆ ಅಂತ ಸಿಗೋದು ಇಲ್ಲ ಅವರಿಗೆ. ನಾವೆಲ್ಲ ಬೆಸ್ಟ್ ಕಿಡ್ಗಳು ಅಂತ ಹೇಳ್ಬೋದು ಅಷ್ಟೇ. ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕೂ ಪ್ರೈವೇಟ್ ಶಾಲೆಯಲ್ಲಿ ಓದೋದಕ್ಕೂ ಆಗಿನ ಶಿಕ್ಷಣಕ್ಕೆ ಈಗಿನ ಶಿಕ್ಷಣಕ್ಕೆ ಏನು ವ್ಯತ್ಯಾಸ? ಎಲ್ಲೋದಿದ್ರು ಅಷ್ಟೇ ಚೆನ್ನಾಗಿ ಓದಬೇಕು. ಮೇಯ್ನಾಗಿ ಟೀಚರ್ಸ್ಗೆ ಜಾಸ್ತಿ ಆಸಕ್ತಿ ಇರಬೇಕು. ನನ್ನ ಮಕ್ಕಳು ನನ್ನ ಶಾಲೆ ಅಂತ, ಅದೇ ರೀತಿ ಮಕ್ಕಳಿಗೂ ಅಷ್ಟೇ ಆಸಕ್ತಿ ಇರಬೇಕು. ಅವಾಗ ಎರಡು ಕೈ ಸೇರಿದ ಚಪ್ಪಾಳೆ ಅನ್ನೋಂಗೆ ಎರಡೂ ಒಂದೇ ಇದನ್ನ ಹೋದ್ರೆ ಚೆಂದ. ಅವಾಗೆಲ್ಲ ಜಾಸ್ತಿ ಓದೋದಕ್ಕೆ ಒತ್ಕೊಡ್ತಿದ್ರು, ಇವಾಗ ಜಾಸ್ತಿ ಫಂಕ್ಷನ್ಗಳು ಅದು ಇದು ಮಾಡ್ತಾರೆ, ಅದೆಲ್ಲ ಇಷ್ಟ ಆಗಲ್ಲ. ಇನ್ನೂ ಸ್ವಲ್ಪ ಮಾತಾಡಿದ್ದೆ, ಬಟ್ ವಿಡಿಯೋ ಡಿಲೀಟ್ ಆಗಿದೆ. ಇಟ್ಸ್ ಓಕೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ಹೇಳೋದ್ರಲ್ಲೇ ಗೊತ್ತಾಗುತ್ತಲ್ವ ನಿಮಗೆ, ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು. ಇಲ್ಲಿಂದ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಅಜ್ಜಿ ತಮ್ಮ ನೋಡೋಕ್ಕೆ ಬಂದ್ವಿ. ಅಲ್ಲಿ ಒಂದು ದೇವರ ಒಂದು ಮೆರವಣಿಗೆ ಹೋಗ್ತಾಯಿತ್ತು. ಈ ದೇವ್ರು ಬಂದು ಶನೇಶ್ವರ ದೇವರು. ನಮ್ಮ ಮನೆಯವ್ರು ಹೇಳ್ತಿದ್ರು ಶನೇಶ್ವರ ದೇವ್ರನ್ನ ಮೆರವಣಿಗೆ ಮಾಡಲ್ಲ, ಬಟ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಒಂದು ವಿಡಿಯೋ ಮಾಡಿಕೊಂಡ್ರು. ಚೆನ್ನಾಗಿತ್ತು. ಅಯ್ಯೋ ಬಾವ ಎಲ್ಗೂ ಬರಲ್ಲ, ಇಲ್ಲೇ ಕಳಿಸ್ಬಿಡ್ಬೇಕು. ಚೆನ್ನಾಗಿದೆಯಾ? ಹಾಂ, ಹುಷಾರಾಗಿದೆಯಾ? ಕೇಳಿದೆ, ಅಲ್ಲಿ ಸುಮ್ಮಕ್ಕೂ ಮಾತಾಡಿಸ್ದೆ, ಕೆಳಗಡೆ ಹೋಗುತ್ತೆ ಅಂತ. ಹಾಂ, ಅವ್ರು ಬರಲ್ಲ, ಮುನ್ಸ್ಕೊಂಡ್ಕೊಂಡವ್ರೆ. ಇವನಾಗಲೇ ಮಾತಾಡ್ಸ್ಕೊ ಬಂದ. ಹಾಯ್, ಹೊಸ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್. ನಮಗೇನು ಡಿಸ್ಕೌಂಟಲ್ಲಿ ಕೊಡಲ್ವಾ? ನೋಡಿ, ಡ್ರೆಸ್ಗೆ ವೇಲ್ ಸಿಗ್ಲಿಲ್ಲ, ಅದಕ್ಕೆ ಸುಸ್ಮಿತ್ ಅಂತ ತಗೋತೀನಿ ನೋಡಿ ಬಂದೆ. ಯಾವುದೋ ಬೇರೆ ಡ್ರೆಸ್ ವೇಲಕ್ಕೆ ಬಂದೆ, ಅರ್ಜೆಂಟಿಗೆ ವೇಲ್ ಸಿಗಲಿಲ್ಲ ನನಗೆ, ಅದಕ್ಕೆ. ಇನ್ನು ಇವರು ಕೂಡ ದೇವ್ರ ಪೂಜೆ ಪ್ರಸಾದ ಅಂದ್ಕೊಂಡು ಬ್ಯುಸಿ ಇದ್ದರು. ಏನಕ್ಕಂದರೆ ಇವ್ರದ್ದು ಒಂದು ಈಶ್ವರ ದೇವಸ್ಥಾನ ಇದೆ. ನಮ್ಮ ತಾತ ಇದ್ದಾಗಲೇ ಆ ದೇವಸ್ಥಾನ ಕಟ್ಟಿಸಿತ್ತು. ಆ ದೇವಸ್ಥಾನದ ಪೂಜೆ ಇತ್ತು ಇವತ್ತು. ಶಿವನ ದೇವಸ್ಥಾನ ಅಲ್ವಾ, ಪೂಜೆ ಇಟ್ಕೊಂಡಿದ್ರು. ನಾವು ಚಿಕ್ಕವರಿದ್ದಾಗಲಿಂದನೂ ಆ ದೇವಸ್ಥಾನದ ಪೂಜೆ ನಡೀತಾನೆ ಇರುತ್ತೆ. ನಾವು ಪ್ರತಿ ಭಾನುವಾರ ದೇವಸ್ಥಾನ ಕ್ಲೀನಿಂಗ್ ಇರ್ಬೋದು, ಪೂಜೆ ಇರ್ಬೋದು, ನಾವು ಮಾಡ್ತಾಯಿದ್ವಿ. ಅದರಿಂದನೇ ನಮಗೆ ದೇವ್ರ ಭಕ್ತಿ ಎಲ್ಲ ಜಾಸ್ತಿ ಇರೋದು ಅಂತಲೇ ಹೇಳ್ಬೋದು. ಆ ದೇವಸ್ಥಾನ ಕೂಡ ತೋರಿಸ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಓಕೆ, ನಾನು ಕೇಳ್ದಲ್ಲಿವೆ ಸುಮಕ್ಕ ಮಾತಾಡ್ಸಕ್ಕೆ ಹೋಗುವಾಗ ನಮ್ಮ ಅಜ್ಜಿ ಅಡುಗೆ ಮನೆ ಹೆಂಗೆ ಇದ್ರೆ ಚಂದ. ಅಲ್ಲಿ ಅವ್ರು ಅಡುಗೆ ಪಾತ್ರೆ ಎಲ್ಲ ಕೇಳ್ತಿದ್ರು, ಎಲ್ಲ ಅಡುಗೆ ಕೊಟ್ಟಾಗ ನೋಡಿ ಹೆಂಗೆಂಗೋ ಇದ್ದದಂತೆ ಅಡುಗೆ ಮನೆ, ಅದಕ್ಕೆ ಬೇಡವಂತೆ. ಹೆಂಗೆಂಗೋ ಇರೋ ಅಡುಗೆ ಮನೆಯಲ್ಲೇ ಇದ್ಬಿಟ್ಟು ಹೋಗಿರೋದು ನಾವೆಲ್ಲ. ಎಷ್ಟು ಜನ ಇದ್ದೋ ಆಗ? ಹೊಸ ಜನ ಇದ್ವಾ ಅಲ್ವೇನ? ಹಾಂ, ಇಲ್ಲ ನಿಂತಮ್ಮ ದೊಡ್ಡ ಮಗಳು ಏನು ಬಿಡಲು ನಮ್ಮ ಅಜ್ಜಿ ಹಾಗೆ ಬರ್ತೀನಿ. ನಾನು ಲೇಟಾಗಿ ಬಂದೆ. ಹಾಂ, ಏನು ನಾವೆಲ್ಲ ಹೋಗಂಗಿಲ್ಲ, ಎಂಟ್ರಿ ಇಲ್ಲ ನಮಗೆ. ಇವ್ರ ಮನೆ ಗೃಹ ಪ್ರವೇಶದ ವಿಡಿಯೋ ನೋಡಿದಿರಲ್ವ, ಅವಾಗ ನೋಡಿದ್ವಿ. 2 ಮಳಿಗೆ ಹಾಕ್ಸ್ಕೊಂಡಿದ್ರು. ಈಗ ಗಂಡ ಹೆಂಡತಿ ಇಬ್ಬರೂ ಹೊಸದಾಗಿ, ಒಬ್ಬರು ಪ್ರಾವಿಷನ್ ಸ್ಟೋರು, ಒಬ್ಬರು ಈ ಥರ ಇನ್ನು ಬಟ್ಟೆದು ಮತ್ತು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇರುತ್ತಲ್ಲ, ಏರ್ ಆ್ಯಕ್ಸಸರೀಸು, ಹೆಣ್ಮಕ್ಳು ಬೇಕಾಗಿರೋ ಬ್ಯಾಂಗಲ್ ಸ್ಟೋರ್ಗೆ ಬೇಕಾಗಿರೋದೆಲ್ಲ ಇಟ್ಕೊಂಡಿದ್ದಾಳೆ. ನಿಜವಾಗ್ಲೂ ಖುಷಿ ಆಯಿತು, ಒಳ್ಳೇದಾಗಲಿ ಅಂತ. ನಾನು ಕೂಡ ಅವಳು ಅವತ್ತು ಸ್ಟೇಟಸ್ ಹಾಕ್ದಾಗಲೇ ವಿಶ್ ಮಾಡಿದ್ದೆ. ಹೆಣ್ಮಕ್ಳು ಏನಾದರೂ ಒಂದು ಮಾಡಬೇಕಲ್ವ, ಬೇರೆಯವ್ರು ಮಾಡಿದಾಗಲೇ ಖುಷಿಯಾಗುತ್ತೆ. ಇನ್ನು ನಮ್ಮ ಮನೆ ಮಕ್ಕಳು ಈ ಥರ ಏನಾದರೂ ಶುರು ಮಾಡಿದಾಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಇವಳು ಆ್ಯಕ್ಚುಲಿ ನನಗೆ ತಂಗಿ ಆಗಬೇಕು.
ತುಂಬ ಖುಷಿ ಆಯಿತು. ನನಗೂ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಇವಳು ಶುರು ಮಾಡಿದ್ದಂತೂ ಒಂಥರ ಕ್ಯೂರಿಯಸ್ ಆಗಿತ್ತು ನೋಡಬೇಕು ಅಂತ. ಬಟ್ ಟೈಮ್ ಅಷ್ಟಿರಲಿಲ್ಲ. ಬಂದಿದ್ದೀನಿ ರಜೆ ಇದ್ದಾಗ ನಾನು, ನಮ್ಮಮ್ಮ, ನಮ್ಮ ಕುಸುಮ ಎಲ್ಲರೂ ಬರ್ತೀವಿ ಒಂದು ಸಲ. ಬಂದು ನಾವು ಒಂದಿಷ್ಟು ಶಾಪಿಂಗ್ ಮಾಡ್ತೀವಿ. ಅಂಡ್ ಒಳ್ಳೇದಾಗಲಿ ನಿನ್ನ ಈ ಹೊಸ ಬಿಸ್ನೆಸ್ಗೆ, ಇಬ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಬಂದು ಇವಳು ಸ್ಯಾರಿ, ಡ್ರೆಸ್ ಮೆಟೀರಿಯಲ್ಸು, ರೆಡಿ ಟಾಪ್ಗಳು, ಬ್ಯಾಂಗಲಿಂದ ನೆಕ್ಸ್ಟು ಫಾಲ್ ಅನಿಸುತ್ತೆ, ಫಾಲು, ಲೆಗ್ಗಿಂಗ್ಸು, ಪ್ಲಾಝಾ ಪ್ರತಿಯೊಂದು ಇಟ್ಟಿದ್ದಾಳೆ. A to Z ಎಲ್ಲನೂ ತನ್ನ ಶಾಪಲ್ಲಿ ಇಟ್ಟಿದ್ದಾಳೆ. ಭಾಳ ಸಂತೋಷ ಆಯಿತು. ಯಾಕಂದರೆ ಈ ರೀತಿ ಒಂದು ಪ್ಯಾಷನ್ ಇಟ್ಕೊಂಡು ಹೆಣ್ಮಕ್ಳು ಬರೀ ಮನೇಲಿದ್ದೀವಿ ಅನ್ನೋದಲ್ಲ, ಏನಾದರೂ ಒಂದು ಶುರು ಮಾಡೋದಿದೆಯಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಒಳ್ಳೇದಾಗಲಿ, ನಿಮ್ಮಿಬ್ಬರಿಗೂ ತುಂಬಾ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಆವಾಗಲೇ ನಾನು ಹೇಳಿದೆ ಅಲ್ವಾ, ಇವ್ರದ್ದು ಈಶ್ವರ ದೇವಸ್ಥಾನ ಅಂತ. ಇದೇ ದೇವಸ್ಥಾನ ಒಂದು ಪುಟ್ಟ ದೇವಸ್ಥಾನ. ಆವಾಗ ಲಿಂಗ ಮಾತ್ರ ಇತ್ತು, ಶಿವಲಿಂಗ ಮಾತ್ರ ಇತ್ತು. ಇವಾಗ ಅದಕ್ಕೆ ಮುಖವಾಡ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ದೇವ್ರ ಪೂಜೆ ಮಾಡಿಸ್ತಿದ್ದಾರೆ. ಈ ದೇವರು ಅವರಿಗೆ ಸಿಕ್ಕಾಬಟ್ಟೆ ಒಳ್ಳೇದು ಮಾಡಲಿ, ಅವ್ರ ಹೊಸ ಬಿಸ್ನೆಸ್ಗೆ ಒಳ್ಳೇದು ಮಾಡಲಿ, ಹಾಗೆ ನನಗೆ, ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಶಿವರಾತ್ರಿ ಹಬ್ಬದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ, ಶಿವ ಎಲ್ಲರ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಅಜ್ಜಿಗೆ ಪಾರ್ಸೆಲ್ ತೊಗೊಂಡೋಗಿದ್ದೆ ಅಲ್ವಾ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರೇನು ಪ್ರಸಾದ ಮಾಡಿಸಿದ್ರು ಅದನ್ನು ನಾನು ಸ್ವಲ್ಪ ಬಾಕ್ಸ್ಗೆ ಹಾಕ್ಸ್ಕೊಂಡು ತೊಗೊಬಂದೆ. ಇನ್ನು ಅಜ್ಜಿನ ನೋಡಿದ್ದು, ಮಾತನಾಡಿಸಿದ್ದು ಎಲ್ಲ ತುಂಬಾ ಖುಷಿ ಆಯಿತು. ನಮ್ಮ ಅಜ್ಜಿಗೂ ಅಷ್ಟೇ, ವರ್ಷಕ್ಕೊಂದ್ಸಲನಾದರೂ ಒಂದು 5 ನಿಮಿಷನಾದರೂ ಬಂದೋಯ್ತಾಳಲ್ಲ ಅಂತ ಖುಷಿ ಪಡ್ತು. ಎಲ್ಲ ಮುಗಿಸ್ಕೊಂಡಿನ್ನು ನಾನು ಮತ್ತು ನಮ್ಮ ಮನೆಯವರು ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ನೋಡಿ ಎಷ್ಟು ಕತ್ಲೆ ಆಗಿಬಿಡ್ತಾರಲ್ವ, ಎಷ್ಟು ಕತ್ಲೆ ಆಗಿತ್ತು. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ಒಂದು 2-3 ಸಲ ಫೋನ್ ಮಾಡಿದರು, ಬರ್ತಾಯಿದ್ದೀವಪ್ಪ, ರೀಚ್ ಆದ್ವಿ ಮನೆಗೆ ಅಂತ ಕಾಲ್ ಮಾಡಿ ಹೇಳಿದ್ವಿ. ವೆಯ್ಟ್ ಮಾಡ್ತಾಯಿದ್ರು. ಈಗ ಬನ್ನಿ ನಮ್ಮ ಮನೆಗೆ ಹೋಗುವ, ಆಯಿತಾ? Hi girls, how are you? ತಂಗಿಯೇ ನಿದ್ದೆ ಮಾಡ್ತಿದ್ದಮ್ಮ. ದ್ರಾಕ್ಷಿ ತಂದಿದ್ದೀನಿ, ಉಳಿದವರು ಕಂಡಂತೆ ಅಂತ ದ್ರಾಕ್ಷಿ ತಗೊಂಡಿದ್ದೀನಿ. ನೋಡಿದ್ರಲ್ಲ ವಿಡಿಯೋನ, ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಯಿತಾ? ಎಲ್ಲ ಹೋಗಿ ಬಂದ್ವಿ, ಎಲ್ಲ ದೇವ್ರ ದರ್ಶನನೂ ಕೂಡ ನಿಮಗೆ ಮಾಡಿಸಿದ್ವಿ. ಆ ಎಲ್ಲ ಶಿವನ ನಿಮಗೆ ಒಳ್ಳೇದು ಮಾಡಲಿ. ಅದ್ರ ಜೊತೆಗೆ ನಮ್ಮ ಮನೆಯ ಪುಟ್ಟ ಶಿವ ಎಷ್ಟು ಚೆನ್ನಾಗಿದೆ ಅಲ್ಲ, ಹೆಂಗೈತೆ ದೀಪು? ಒಂದು ಹೊಸ ಕಾನ್ಸೆಪ್ಟಲ್ಲಿ ಸುಮ್ಮನೆ ಇಟ್ಟೆ ಇದನ್ನು, ಚೆನ್ನಾಗೈತೆ ಅಂದ್ಬಿಟ್ಟು ಅಲ್ವಾ? ನಮ್ಮ ಪುಟ್ಟ ಶಿವನು ಕೂಡ ನಿಮಗೆ ಒಳ್ಳೇದು ಮಾಡಲಿ. ಎಲ್ಲರೂ ಶಿವ ಭಕ್ತರು. ನಮ್ಮ ದೀಪ್ತಿ ಸಿಕ್ಕಾಬಿಟ್ಟು ಶಿವನ ಭಕ್ತರು ಅಲ್ವ ಮಗ? ಹೌದು, ಅವಳಿಗೆ ಒಳ್ಳೇದು ಮಾಡಲಿ. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಜೊತೆಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಲಾಗ್ ಹಾಕೋಷ್ಟರಲ್ಲಿ ಶಿವರಾತ್ರಿ ಹಬ್ಬ ಮುಗ್ದೋಗಿರುತ್ತೆ, ಆದರೂ ಪರವಾಗಿಲ್ಲ, ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರಲ್ಲ. ನಾನು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರಾ ಅಲ್ವಾ? ಧನ್ಯವಾದಗಳು.